ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ 3ನೇ ಗದ್ಯ ಪಾಠ ಸ್ವಾಮಿ ವಿವೇಕಾನಂದ, 4ನೇ ಪದ್ಯ ಪಾಠ ಅನುಶಾಸನ್ ಹಿ ಶಾಸನ್ ಹಿ ಇವೆರಡರ ಮಿಕ್ಸಪ್ ಮಾಡಿ ನಾವೇನು ಮಾಡೋಣ, LBA ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಯಾರಿಗೆಲ್ಲ PDF ಗಳು ಬೇಕು ಅನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ 8th 9th 10th ಇಟ್ ಮೀನ್ಸ್ 6th ಇಂದ 10th ವರೆಗೆ ಎಲ್ಲ LBAಗಳು ಸಿಗ್ತವೆ ನಮ್ಮ ಹತ್ರ. ಸೊ ಜಸ್ಟ್ ಅದನ್ನು ಪೇ ಮಾಡಿ ತಾವೇನು ಮಾಡ್ಬೋದು ಅಂತಂದರೆ ತೊಗೊಳ್ಬೋದು. ಸೊ ಪ್ರಶ್ನೆ ಪತ್ರಿಕೆ ನೋಡೋಣ ಯಾವ ಥರನಾಗಿರ್ತಕ್ಕಂಥದ್ದು. ಸ್ಮರಣೆಗೆ 6 ಅಂಕ, ಸಮಜ್ನಾಗೆ 9, ಅಭಿವ್ಯಕ್ತಿಗೆ 5, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ನೋಡೋದಾದರೆ ಸರಳಕ್ಕೆ 6 ಅಂಕ, ಸಾಮಾನ್ಯ 10, ಕಠಿಣ 4, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 10 ಅಂಕ, ಲಘು ಉತ್ತರ 10 ಅಂಕ, ಒಟ್ಟು 20 ಅಂಕ. ಪಾಠ ಪ್ರಕಾರಗಳ ಮೇಲೆ ನೋಡೋದಾದರೆ ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಪಾಠಕ್ಕೆ 1 ಅಂಕದ 5, 2 ಅಂಕದ 3, ಒಟ್ಟು 8 ಪ್ರಶ್ನೆ 11 ಅಂಕ. ಅನುಶಾಸನಿ ಶಾಸನೆ ಅಂತಕ್ಕಂಥ ಪದ್ಯಪಾಠಕ್ಕೆ 1 ಅಂಕದ 5, 2 ಅಂಕದ 2, ಒಟ್ಟು 7 ಪ್ರಶ್ನೆಗಳು 9 ಅಂಕ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 1 ಅಂಕದ 10 ಪ್ರಶ್ನೆ, 2 ಅಂಕದ 5, ಸೊ ಒಟ್ಟು 15 ಪ್ರಶ್ನೆಗಳು 20 ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆ ಏನು ಮಾಡಿದ್ದೀವಿ, ಸಿದ್ಧವನ್ನು ಪಡಿಸಿರ್ತಕ್ಕಂಥದ್ದು. ಸೊ ಮಿಕ್ಸಪ್ ಮಾಡಿದ್ದೀವಿ, ಗದ್ಯ ಮತ್ತು ಪದ್ಯ ಇದ್ದಾವೆ, ಎಲ್ಲ LBA ಪ್ರಶ್ನೆಗಳನ್ನೇ ಇದ್ದಾವೆ. ಎಸ್, ಪಾಠಾಧಾರಿತ ಆಕಲನ್ LBA 2026-27 स्वामी विवेकानंद अनुशासन ही शासन है. उत्तर सूची कक्षा 9, विषय तृतीय भाषा हिंदी, अंक 20, समय 40 मिनट. फर्स्ट वन मल्टीपल चॉइस क्वेश्चन्स 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ ಇತ್ತು, ಎಸ್ ಗುರು ಶಬ್ದ का समानार्थक शब्द है. ए शिष्य, बी विद्वान, ಸಿ ಆಚಾರ್ಯ, ಡಿ ಭಕ್ತ. ಸೊ ಗುರು ಪದದ ಸಮಾನಾರ್ಥಕ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಆಚಾರ್ಯ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ವೀರ ಶಬ್ದ का ವಿರುದ್ಧಾರ್ಥಕ ಶಬ್ದ है. ಎ ಕಮ್ಜೋರ, ಬಿ ಯೋದ್ಧ, ಸಿ ದುಷ್ಟ, ಡಿ ಕಾಯರ. ಸೊ ವೀರ ಶಬ್ದದ ವಿರುದ್ಧಾರ್ಥಕ ಪದ ಏನಪ್ಪ ಅಂದರೆ ಆಪ್ಷನ್ ಡಿ ವಿರುದ್ಧಾರ್ಥಕ ಕೇಳಿದ್ದಾರೆ, ಕಾಯರ್ ಈಸ್ ದ ರೈಟ್ ಆನ್ಸರ್. ಯೋಧ ಅನ್ನೋದು ಸಮಾನಾರ್ಥ ಆಗ್ತದೆ. ಓಕೆನಾ? ಎಸ್. ಇನ್ನು ಅನುರೂಪದ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಕರೋ ಮದದ್ ಘಾಯಲ್ ಕಿ ಪಾಲನ ಕರೋ ಅಂತ ಕೇಳಿದ್ದಾರೆ. ಸೊ ಕರೋ ಮದದ್ ಘಾಯಲ್ ಕಿ ಆದಮೇಲೆ ಪಾಲನ ಕರೋ ಅಂತಂದ್ರೆ ಏನು ಬರಬೇಕು, ಅನುಶಾಸನ್ ಕಿ ಅಂತಕ್ಕದ್ದನ್ನು ಬರಿಬೇಕು. ಇನ್ನು 4ನೇ ಪ್ರಶ್ನೆ, 4 ಪಥ ಚತುಷ್ಪಥ 4 ರಾಹ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ 4 ರಾಹ ಅಂತ ಕೇಳಿದರೆ 4 ಹಾದಿಗಳನ್ನಿತ್ತಂದರೆ ಅದನ್ನು ಚೌರಾಹ, ಸರ್ಕಲ್, ವೃತ್ತ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇನ್ನು 1 ಅಂಕದ 6 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಪ್ರಶ್ನೆ 5, ವಿವೇಕಾನಂದ ಕಿ ಅನುಯಾಯಿನಿ ಕೌನ್ ಥಿ ಅಂತ ಕೇಳಿದ್ದಾರೆ. ಸೊ ವಿವೇಕಾನಂದ ಕಿ ಅನುಯಾಯಿನಿ ಸಿಸ್ಟರ್ ನಿವೇದಿತಾ ಥಿ. ಪ್ರಶ್ನೆ 6, ವಿವೇಕಾನಂದ का जन्म कहाँ हुआ. ಸೊ ವಿವೇಕಾನಂದ का जन्म ಕಲ್ಕತ್ತೆ में हुआ ಅನ್ನೋದು ಇತ್ತು. ಪ್ರಶ್ನೆ 7, ವಿವೇಕಾನಂದ ಅಮೆರಿಕಾ ಕಬ್ ಗಯೆ ಅಂತ ಕೇಳಿದ್ದಾರೆ. ಸೊ ವಿವೇಕಾನಂದ ಅಮೆರಿಕಾ 1893. ಸೊ 1893ಕ್ಕೆ ಏನು ಮಾಡ್ತಾರಪ್ಪ ಅಂದರೆ ವಿವೇಕಾನಂದರವರು ಅಮೇರಿಕಾಗೆ ಹೋಗ್ತಾರೆ. ಪ್ರಶ್ನೆ 8, ಕ್ಯಾ ಅನ್ಮೋಲ್ ಹೇ ಅಂತ ಕೇಳಿದ್ದಾರೆ. ಏನು ಅನ್ಮೋಲ ಅಂದರೆ ಅಮೂಲ್ಯ ಅಂತಂದರೆ ಜೀವನ್ ಅನ್ಮೋಲ್ ಹೇ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 9, ಅನುಶಾಸನಿ ಶಾಸನೆ ಕವಿತಾಕ್ಕೆ ಕವಿ ಕೌನ್ ಹೇ ಅಂತ ಕೇಳಿದ್ದಾರೆ. ಸೊ ಅನುಶಾಸನಿ ಶಾಸನೆ ಅಂತಕ್ಕಂಥ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ ಯಾರಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಡಾಕ್ಟರ್ ರಮೇಶ್ ಮಿಲನ್ ಅಂತಕ್ಕಂಥನ್ನು ಬರೆದ್ರೆ ಸಾಕು. ಇನ್ನು ಚೌರಾಹೋ ಪರ್ ಕ್ಯಾ ದಿಯೇ ಗಯೇ ಹೇ ಅಂತ ಕೇಳಿದ್ದಾರೆ. ಸೊ ವೃತ್ತದಲ್ಲಿ ಏನೆಲ್ಲ ಇರ್ತವೆ ಅಂತ ಕೇಳಿದ್ದಾರೆ. ಸೊ ಟ್ರಾಫಿಕ್ಗೆ ಸಂಕೇತ. ಓಕೆ, ಸೊ ಟ್ರಾಫಿಕ್ನ ಸಂಕೇತಗಳನ್ನು ಏನು ಮಾಡಿರ್ತಾರಪ್ಪ ಅಂತಂದರೆ ಚೌರಾಹದಲ್ಲಿ ಕೊಟ್ಟಿರ್ತಾರೆ. ಇನ್ನು 2 ಅಂಕದ 5 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 5 ಪ್ರಶ್ನೆ 10 ಅಂಕ. ಪ್ರಶ್ನೆ 11, ವಿವೇಕಾನಂದ ने कौन सा व्रत लिया ಅಂತ ಕೇಳಿದ್ದಾರೆ. आंसर इज स्वामी विवेकानंद ने भारतीय धर्म और दर्शन को सारे संसार में प्रसार करने का तथा समाज सेवा का व्रत लिया ಅಂತ ಬರೆದ್ರೆ ಸಾಕು. 12ನೇ ಪ್ರಶ್ನೆ, ವಿವೇಕಾನಂದ ಕಿ ರುಚಿ ಕಿನ್ ಕಿನ್ ವಿಷಯ में थी. ಸೊ ವಿವೇಕಾನಂದರವರ ಆಸಕ್ತಿ ಯಾವೆಲ್ಲ ವಿಷಯಗಳಲ್ಲಿತ್ತು ಅಂತ ಕೇಳಿದ್ದಾರೆ. विवेकानंद की रुचि व्याख्यान देने, विचारों को आदान प्रदान करने में तथा संगीत खेल कूद में थी. कुश्ती लड़ना, दौड़ लगाना, घुड़सवारी करना, तैरना, संगीत और खेल कूद आदि विषयों में उनकी रुचि थी ಅಂತ ಬರೆದ್ರು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಒಟ್ಟೊಂದು 4 ಪಾಯಿಂಟ್ ಇದಾವಲ್ಲ, ಅದನ್ನಾದರೂ ನೀವು ಬರೀಲೇಬೇಕು. ಸೊ 4 ಪಾಯಿಂಟ್ ಯಾವುದು ಅಂತಂದರೆ ಇದು ಕುಸ್ತಿ ಲಡ್ನ, ದೌಡ ಲಗಾನ ಆಗಿರ್ಬೋದು. ಓಕೆನಾ? ಆಮೇಲೆ ತೈರಣ,
ಓಕೆ, ಸೊ ಇವುಗಳು ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯ ಪಾಯಿಂಟ್ಗಳು. ಇನ್ನು ವಿವೇಕಾನಂದ ನೇ ಜನತಾ ಕೋ ಲಲ್ಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ ಅಂತ ಕೇಳಿದರೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಆನ್ಸರ್ ಇತ್ತು विवेकानंद ने भारतवासियों को ललकार कर यह कहने के लिए कहा, मैं भारतीय हूँ, अनपढ़ भारतीय, निर्धन भारतीय, उच्च जाति का भारतीय, नीच जाति का भारतीय, सब मेरे भाई है, उनकी प्रतिष्ठा मेरी प्रतिष्ठा है, उनका गौरव मेरा गौरव है ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. 14ನೇ ಪ್ರಶ್ನೆ, ಚೌರಾಹೋं पर दिए गए संकेतों को विस्तार से लिखी है. ಸೊ ಯಾವೆಲ್ಲ ಸಂಕೇತಗಳನ್ನು ಕೊಟ್ಟಿರ್ತಾರೆ ಅಂತ ಕೇಳಿದ್ದಾರೆ. रुकने के लिए लाल, तैयार रहने के लिए पीला, चलने के लिए हरी बत्ती दिए गए हैं, पैदल चलने वालों को जिब्रा मार्ग दिए गए हैं ಅಂತ ಬರೆದ್ರೆ ಸಾಕು. ಇನ್ನು दुर्घटना से बचने के 2 उपाय लिखिए ಅಂತ ಕೇಳಿದ್ದಾರೆ. ಇಲ್ಲಿ दुर्घटना से बचने के लिए हमेशा हेलमेट पहनकर ही वाहन चलाना चाहिए. सड़क पर किसी के साथ दुर्घटना हो जाए तो उस व्यक्ति को तुरंत अस्पताल पहुंचाना चाहिए. ಗಾಡಿ ಚಲಾತೆ ಸಮಯ ಮೊಬೈಲ್ ಮೇ ಸಂವಾದ ನಹಿ ಕರ್ನಾ ಚಾಹಿಯೆ ಆದಿ ಅಂತಕ್ಕಂಥ ಅಂಶ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.